भारत माता की देवस्थान भारत माता की जय, भारत माता की जय। ಎಲ್ಲ ಪಕ್ಷದ ಜೊತೆಯನ್ನು ನಾವು ಸಂಪರ್ಕದಲ್ಲಿ ಅರಮನೆಯ ಕೆಲವು ವಿಷಯಗಳು ಬಂದರೆ ಸೊ ಅದಕ್ಕಾಗಿ ಎಲ್ಲರ ಜೊತೆಯೂ ಸಂಪರ್ಕದಲ್ಲಿ ರಾಜಕೀಯಕ್ಕೆ ಬಂದಾಗ ನನ್ನ ಸಿದ್ಧಾಂತವು ನನ್ನ ನಂಬಿಕೆಗಳು ಮತ್ತು ನನಗೆ ಬೇಕಾಗಿರುವ ಅಭಿವೃದ್ಧಿ ಕೆಲಸ ಯಾವ ದೃಷ್ಟಿ ಇದೆ ಅದಕ್ಕೂ ಪಕ್ಷಕ್ಕೂ ಒಂದು ಹೊಂದಾಣಿಕೆ ಭಾಳ ಮುಖ್ಯ. ಸೊ ಅದಕ್ಕೂ ಬಿ ಜೆ ಪಿಗೆ ನನ್ನ ಒಂದು ಅಲೈನ್ಮೆಂಟ್. ಸೊ ಅದಕ್ಕಾಗಿ ಬಿ ಜೆ ಪಿನ ಒಂದು ಸೂಕ್ತವಾದ ಪಕ್ಷ ಅಂತ ನನ್ನ ಆಯ್ಕೆ. ಅವರು ಕೂಡ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಅದು ನಿಜವಾಗ್ಲೂ ಸಂತೋಷದ ವಿಷಯ. ಕೇಂದ್ರದ ನಾಯಕರು ಸ್ಥಳೀಯ ನಾಯಕರು ಕೃತಜ್ಞತೆಗಳನ್ನು ಸಲ್ಲಿಸ್ತಾರೆ. ಸರ್, ಪ್ರತಾಪ್ ಸಿಂಹ ಅವರು ಆಕಾಂಕ್ಷಿಗಳಾಗಿದ್ದರೂ ಕೂಡ ಅವ್ರಿಗೆ ಟಿಕೆಟ್ ಕೈ ತಪ್ಪೋಗಿದೆ. ಅವರ ಬೆಂಬಲ ಈಗ ಹೇಗಿದೆ ಸರ್ ನಿಮಗೆ? ನಿಮ್ಮ ಜೊತೆಲಿ ಕೆಲಸ ಮಾಡ್ತಾರೆ, ಸೂಚನೆ ಬಂದ ತಕ್ಷಣ ಅವರು ಕರೆ ಮಾಡಿದ್ರು, ಎಲ್ಲ ರೀತಿಯ ಸಹಕಾರ ಕೊಡ್ತಾರೆ ಅಂತ ಹೇಳಿದ್ದಾರೆ. ಇದು ಸಂಪೂರ್ಣವಾದ ವಿಶ್ವಾಸ. ಮೊದಲನೇ ಬಾರಿ ಬಂದಿದ್ದೀರಾ ಸರ್? ಸಿಂಹ ಅವರು ಆಕಾಂಕ್ಷಿಗಳಾಗಿದ್ದರೂ ಕೂಡ ಅವ್ರಿಗೆ ಟಿಕೆಟ್ ಕೈ ತಪ್ಪೋಗಿದೆ. ಅವರ ಬೆಂಬಲ ಈಗ ಹೇಗಿದೆ ಸರ್ ನಿಮಗೆ? ನಿಮ್ಮ ಜೊತೆಲಿ ಕೆಲಸ ಮಾಡ್ತಾರೆ, ಸೂಚನೆ ಬಂದ ತಕ್ಷಣ ಅವರು ಕರೆ ಮಾಡಿದ್ರು, ಎಲ್ಲ ರೀತಿಯ ಸಹಕಾರ ಕೊಡ್ತಾರೆ ಅಂತ ಹೇಳಿದ್ದಾರೆ. ಇದು ಸಂಪೂರ್ಣವಾದ ವಿಶ್ವಾಸ. ಮೊದಲನೇ ಬಾರಿ ಬಂದಿದ್ದೀರಾ ಸರ್? ನಮ್ಮ ಕೊಡಗು ಜಿಲ್ಲೆಗೆ 9 ವರ್ಷದಿಂದನೂ ಹೋಗ್ತಾ ಇದ್ದೀನಿ. ಇಲ್ಲಿ ಎಲ್ಲ ನಮ್ಮ ಬೆಂಗಳೂರಿನವ್ರಿಗೆ ಹೇಗೆ ಮೈಸೂರು ಇದೆ, ಮೈಸೂರಿನವ್ರಿಗೆ ಕೊಡಗು ಇದೆ. ಸೊ ಅದು ಮೈಸೂರು ಕೊಡಗು ಈ ಸಂಬಂಧವನ್ನು ಮುಂದುವರಿಯೋದು ಈ ಒಂದು ರಾಜಕೀಯ ನಿಟ್ಟಿನಲ್ಲಿ ನಿಜವಾಗೂ ಒಂದು ಸಂತೋಷದ ವಿಷಯ. ಮತ್ತು ಮೈಸೂರಿನವ್ರಿಗೆ ಕಾವೇರಿ ತಾಯಿನ ಮಾತೆ, ಕಾವೇರಿ ಉದ್ಭವ ಆಗೋದು ನಮ್ಮ ಕೊಡಗಿನಲ್ಲಿ. ಸೊ ಕಾವೇರಿಯ ಸಂರಕ್ಷಣೆ ಮಾಡುವಂಥದ್ದು, ಪರಿಸರದ ಕಾಳಜಿಯೊಂದಿಗೆ ಅಭಿವೃದ್ಧಿ ಮಾಡೋದು ಇವತ್ತು ನನ್ನ ಒಂದು ಈ ರಾಜಕೀಯದ ಮೂಲಕ ಮಾಡುವಂಥದ್ದು ನನಗೆ ಒಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇರೋದು. ಅದೇ ಭಾಳ ಮುಖ್ಯವಾದದ್ದು. ಈಗಿನ ಕಾಲದಲ್ಲಿ ಪರಿಸರದೊಂದಿಗೆ ಒಂದು ಆರ್ಗ್ಯಾನಿಕ್ ಡೆವಲಪ್ಮೆಂಟ್ ಮಾಡಬೇಕಾಗಿರೋದು ಭಾಳ ಮುಖ್ಯ. ಸೊ ಅದೇ ಎಲ್ಲಕ್ಕಿಂತ ಜಾಸ್ತಿ ಆಗಬೇಕಾಗಿರೋದು ನಮ್ಮ ಕೊಡಗಿನಲ್ಲೇ. ಅಂದರೆ ಇಲ್ಲಿ ಪರಿಸರದ ಮೇಲೆ ಇಲ್ಲಿ ಎಲ್ಲ ಆರ್ಥಿಕತೆಯನ್ನು ಕೂಡ ಅವಲಂಬಿಸುತ್ತಿದೆ. ಅದಕ್ಕಾಗಿ ಅಂಥ ಒಂದು ಅಭಿವೃದ್ಧಿಯ ಮಾರ್ಗದಲ್ಲಿ ಕೊಡಗು ಅಭಿವೃದ್ಧಿ ಆಗುತ್ತೆ. ಆರ್ಗ್ಯಾನಿಕ್ ಆಗಿ ಪ್ರಕೃತಿಯ ಒಂದು ಕಾಳಜಿ ಇಟ್ಕೊಂಡಾಗಿ ಸರ್, ಕೊಡಗು ನಿಮ್ಗೆ ಭಾಳಷ್ಟು ಸಂಬಂಧ ಇದೆ. ಈಗಾಗಲೇ ಭಾಳ ವರ್ಷಗಳು ಬರ್ತೀವಿ. ಅದೇ ರೀತಿ ವಿನೋದ್ ಶಿವಪ್ಪ ಅವರಾಗಲಿ, ನಮ್ಮ ಶಾಸಕರು ಮಂತ್ರಗೌಡರಾಗಲಿ ಬಾಂಧವ್ಯ ಚೆನ್ನಾಗಿದೆ. ಅದು ಯಾವಾಗಲೂ ಇದ್ದೇ ಇದೆ. ಸ್ಥಳೀಯರ ಜೊತೆ ಬಾಂಧವ್ಯ ಇದೆ, ನೇರವಾದ ಸಂಪರ್ಕ ಇದೆ ಕೊಡಗುವಿನ ಎಲ್ಲ ಜನಾಂಗಕ್ಕೆ. ಮತ್ತು ಇಲ್ಲಿ ಸ್ಥಳೀಯ ನಾಯಕರ ಜೊತೆ ಒಂದು ಸಂಬಂಧ ಇದೆ. ಅದು ಮುಂದುವರಿತಾ ಹೋಗುತ್ತೆ. ಆದರೆ ಇದು ರಾಜಕೀಯ ಕ್ಷೇತ್ರದಲ್ಲಿ ನಮ್ಮ ಇದು ಅಭಿವೃದ್ಧಿಯ ಕನಸು, ಅವ್ರ ಜೊತೆನೂ ಒಂದು ರೀತಿಯ ಹೊಂದಾಣಿಕೆ ಇರುತ್ತೆ. ಅವರೆಲ್ಲರೂ ಸಹಾಯ ಬೇಕಾಗಿದೆ ಒಂದು ಅಭಿವೃದ್ಧಿ ತರೋದಕ್ಕೆ. ಅವರು ಜನರ ಪ್ರತಿನಿಧಿಯಾಗಿ ಅದ ನಂತರ ಅದೆಲ್ಲ ಬಿಟ್ಟು ಹೋಗುತ್ತೆ. ಎಲ್ಲ ಪ್ರತಿನಿಧಿ ಆಗಿರೋ ಪ್ರತಿಯೊಬ್ಬರಿಗೂ ಪ್ರತಿನಿಧಿ. ಕೊಡಗು ಮೈಸೂರು ಅಭಿವೃದ್ಧಿ ಚಿಂತನೆ ಏನಿದೆ ಸರ್ ಮುಂದೆ? ಹೇಳಿ, ಮೈಸೂರು ಮತ್ತು ಕೊಡಗು ಎರಡೂ ಐ ಥಿಂಕ್ ಇಲ್ಲಿ ಬೆನಿಫಿಷಿಯಲ್ ಟು ಈಚ್ ಅದರ್. ಇದು ಪ್ರವಾಸೋದ್ಯಮಕ್ಕೆ ಸ್ಥಳ, ಎರಡೂ ಅದಕ್ಕೆ ನಾವು ಆ ಅಭಿವೃದ್ಧಿ ಮಾಡಬೇಕಾಗಿದೆ. 2 ಸಲನೂ ಕೂಡ ಪ್ರಕೃತಿ ಮತ್ತು ಪರಿಸರದ ಕಾಳಜಿ ಇಟ್ಕೊಂಡೇ ಅಭಿವೃದ್ಧಿ ಮಾಡಬೇಕಾಗಿರೋದು ಭಾಳ ಮುಖ್ಯ. ಸೊ ಆರ್ಗ್ಯಾನಿಕ್ ಆಗಿರೋ ಡೆವಲಪ್ಮೆಂಟ್ ಮಾಡಬೇಕಾಗಿರೋದು ಮುಖ್ಯವಾದದ್ದು. ಸೊ ಅದನ್ನು ಕೂಡ ಪ್ರವಾಸೋದ್ಯಮಕ್ಕೆ ಲಾಭದಾಯಕ ಆಗಿರುತ್ತೆ. ಇಡೀ ಭಾರತದಲ್ಲಿ ಕೊಡಗು ಜಿಲ್ಲೆಗೆ ಮಾತ್ರ ರೈಲು ಇಲ್ಲದೆ ಇರುವಂಥ ಒಂದು ಜಿಲ್ಲೆ. ಅದು ಹೇಳಿದ್ದೀನಿ, ಅದು ಆರ್ಗ್ಯಾನಿಕ್ ಆಗಿದ್ರೆ ಅದು ಆಗುತ್ತೆ, ಹಾಗೆ ಆಗುತ್ತೆ. ನಾವೆಲ್ಲ ನೋಡ್ಕೋಬೇಕಾಗಿರೋದು ಪರಿಸರದ ಕಾಳಜಿ ಇಟ್ಕೊಂಡು ಮಾಡಬೇಕಾಗಿರೋ ಕೆಲಸ. ಅದೇ ಆಗಿರೋದು ಕೊಡಗು ಕೂಡ ಸಮಸ್ಯೆಗಳು. ಸೊ ಅದನ್ನ ನಾವು ನೋಡ್ಬಿಟ್ಟು ಮಾಡ್ತೀವಿ. ರೋಡ್ ಕನೆಕ್ಟಿವಿಟಿ, ರೈಲ್ ಕನೆಕ್ಟಿವಿಟಿ ಇರಲಿ, ಎಲ್ಲನೂ ಅಭಿವೃದ್ಧಿ ಆಗಿರುತ್ತೆ, ಹಾಗೆ ಆಗುತ್ತೆ. ಸರ್, ರಾಜಮನೆತನ ಮತ್ತು ಈಗ ರಾಜಕೀಯ ಆ ಅಂತರದಲ್ಲಿ ತಮಗೀಗ ಏನು ಅನ್ನಿಸ್ತದೆ? ಒಂದು ದಿನ ಆಯ್ತು ಸರ್ ನೀವು ಅಲ್ಲಿ ಸೇರಿ, ಏನಾದರೂ ವ್ಯತ್ಯಾಸ ಕಾಣ್ತಾ ಇದೆ ಸರ್? ಹೌದು, ಮೈಸೂರಿನ ಅರಸರಿಗೆ ಒಂದು ರೀತಿಯ ಗೌರವ ಇದೆ ಕನ್ನಡ ಸಮುದಾಯದಲ್ಲಿ, ಕರ್ನಾಟಕದಲ್ಲಿ. ಅದು ನಮ್ಮ ಪೂರ್ವಜರು ಮಾಡಿದ ಕೆಲಸಕ್ಕೋಸ್ಕರ ಗೌರವ ಇರೋದು.
ಆದರೆ ನಮ್ಮ ಒಂದು ವೃತ್ತ ಜೀವನವನ್ನು ಸೃಷ್ಟಿಸಲು ಕೂಡ ಈ ವ್ಯವಸ್ಥೆಯಲ್ಲಿ ನಮಗೂ ಕೂಡ ಒಂದು ಅವಕಾಶ ಇದೆ. ಸೊ ರಾಜಕೀಯ ಮೂಲಕ ಒಂದು ದೊಡ್ಡ ಮಟ್ಟದ ಬದಲಾವಣೆಗಳು ತರ್ಬೋದು, ಅಭಿವೃದ್ಧಿ ತರ್ಬೋದು. ಸೊ ಇದೆಲ್ಲಕ್ಕೂ ನಾನು ಸಿದ್ಧ ಆಗಿದ್ದೀನಿ ಮತ್ತು ನನ್ನದೇ ವೃತ್ತ ಜೀವನ ಕೂಡ ನಾನು ಸೃಷ್ಟಿಸಲು ಇವತ್ತು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಮತ್ತು ಜನರಲ್ಲಿ ನಿಮ್ಮ ಅಭಿವೃದ್ಧಿಗಾಗಿ ಮತ್ತು ಈ ಕ್ಷೇತ್ರದ ಒಂದು ಆರ್ಗ್ಯಾನಿಕ್ ಡೆವಲಪ್ಮೆಂಟ್ಗಾಗಿ ನಾನು ಮನವಿ ಮಾಡ್ತೀನಿ. ಸರ್, ಅಮ್ಮ ರಾಣಿಯವರು ಹಾಗೆ ನಿಮ್ಮ ಕುಟುಂಬದವರು ಏನಂದ್ರೆ ಸರ್ ಈಗ ಟಿಕೆಟ್ ಸಿಗ್ತದೆ? ಎಲ್ಲರ ಬೆಂಬಲ ಇದೆ, ಅವರ ಆಶೀರ್ವಾದ ಇದೆ. ತಾಯಿಯವರ ಕಡೆ ಅಂತ ಹೇಳಿದ್ರೆ ಅವರ ಆಶೀರ್ವಾದ ಮತ್ತು ಸಲಹೆ ಯಾವಾಗಲೂ ಬೇಕೇ ಬೇಕಾಗಿದೆ. ಅವರ ಅನುಮತಿ ಇದ್ರೇ ಇದೆಲ್ಲನೂ ಯಶಸ್ವಿಯಾಗೋದು ಮತ್ತು ಅವರ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ನಮ್ಮ ಪ್ರಾರ್ಥನೆ. ಮತದಾರರಿಗೆ ಏನು ಹೇಳಕ್ಕೆ ಇಷ್ಟ? ಮತದಾರಕ್ಕೆ ಇಷ್ಟ ಹೇಳೋದು, ನಮ್ಮ ಮೈಸೂರು ಮತ್ತು ಕೊಡಗು ಕ್ಷೇತ್ರ ನಮಗೆ ಭಾಳ ಜನರು ನಮಗೆ ಭಾಳ ಪ್ರೀತಿ ತೋರಿಸಿದ್ದಾರೆ, ನಮ್ಮನ್ನು ಸ್ವಾಗತಿಸಿದ್ದಾರೆ. ಒಬ್ಬ ಮಗ ಅಥವಾ ನಮ್ಮ ಸಹೋದರ ಥರನೇ ಸ್ವಾಗತಿಸಿದ್ದಾರೆ. ಅದಕ್ಕೆ ನಾನು ಚಿರಋಣಿಯಾಗಿದ್ದೀನಿ. ಆ ಋಣವನ್ನು ತೀರಿಸೋಕ್ಕೆ ನಮಗೆ ಒಂದು ಅವಕಾಶ ಕೊಡಿ ಅಂತ ನನ್ನ ಮಾತು. ಸರ್, ಒಂದು ಈ ರಾಜಮನೆತನದ ಆ ಸಂದರ್ಭ ಜೀವನದಿ ಕಾವೇರಿ ತುಂಬ ಚೆನ್ನಾಗಿತ್ತು, ಈಗ ಸೊರಗಿ ಹೋಗಿದೆ ಸರ್. ಈ ರಾಜಕೀಯ ವ್ಯವಸ್ಥೆಯಲ್ಲಿ ಟೋಟಲಿ ನದಿಯ ಸಂರಕ್ಷಣೆ ಯಾರು ಮಾಡ್ತಾ ಇಲ್ಲ. ತಾವೇನಂತೀರಿ ಸರ್? ಅದು ಪ್ರಕೃತಿಯ ಕಾಳಜಿ ಇಟ್ಕೊಂಡು ನಾನು 9 ವರ್ಷದಲ್ಲಿ ಅನೇಕ ಕೆಲಸ ಮಾಡಿದ್ದೀನಿ. ಅದು ವನ್ಯಜೀವಿ ಸಂರಕ್ಷಣೆ ಇರ್ಬೋದು, ಅಥವಾ ನಮ್ಮ ಪ್ರಕೃತಿಯ ಕಾಳಜಿ ಸ್ವಚ್ಛತೆ ಬಗ್ಗೆ ಇರ್ಬೋದು, ಅಥವಾ ನಮ್ಮ ನದಿಗಳ ಸಂರಕ್ಷಣೆಗಳ ಬಗ್ಗೆಯೂ ಇರ್ಬೋದು. ಇದೆಲ್ಲಕ್ಕೂ ನಾವು ಏನೇನು ಇಲ್ಲಿ ತಜ್ಞರ ಸಲಹೆಯೊಂದಿಗೆ ಹೇಗೆ ಅಭಿವೃದ್ಧಿ ಮಾಡ್ಬೋದು ಮತ್ತು ಹೇಗೆ ಪರಿಹರಿಸ್ಬೋದು ಅಂತ ನಾವು ಚರ್ಚೆ ಮಾಡಿ ಅದು ಮಾಡೇ ಮಾಡ್ತೀವಿ. ಗುಡ್ ಲಕ್ ಸರ್. ಥ್ಯಾಂಕ್ ಯು.